ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬೆಲೆ ಏರಿಕೆಯ ರಾಜಕೀಯ ನಡೀತಿದೆ ನಿರೀಕ್ಷಿತ ರೀತಿಯಲ್ಲಿ. ಬಿಕಾಸ್ ಮಧ್ಯದಲ್ಲಿರುವ ಕೋತಿಗಳ ರೀತಿ ನಾವಿರುವುದರಿಂದ ನಮಗೆ ಯಾವ ರೀತಿ ಮಣ್ಣು ತಿನ್ನಿಸಬೇಕು ಎಂಬುದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರುವ ಎರಡೂ ಪಕ್ಷಗಳು. ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅಸ್ತ್ರ ಪ್ರಯೋಗಿಸಿ ಬಿಜೆಪಿದು ಯಾವುದೋ ಯಾತ್ರೆ. ಆದರೆ ಮಧ್ಯದಲ್ಲಿ ಅಡಿಗೆ ಅನಿಲದ ಬೆಲೆ ಹೆಚ್ಚಳವಾಗಿದ್ದರಿಂದ ಮುಜುಗರ. ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ತಕ್ಷಣ ಬಿಜೆಪಿಯವರು ಬಾಯಿಗೆ ಬಂದಂತೆ ಅದನ್ನು ಸಮರ್ಥಿಸುವ ಹಂತಕ್ಕೆ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ದ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್. ಐದರ್ ದಿ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ಗೆ ಜ್ಞಾನ ಇಲ್ಲ, ಇಲ್ಲ ಅದನ್ನು ತಿಳ್ಕೊಳ್ಳೋ ಆಸಕ್ತಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ, ಅಥವಾ ಬಂಡತನದ ಪರಮಾವಧಿ ಅಷ್ಟೇ. ಏನು ಹೇಳಿದ್ರು ನಡೆಯುತ್ತೆ, ಏನು ಬೇಕಾದ್ರೂ ಹೇಳ್ತೀನಿ ನಾನು ಅಂತ. ಅವರಂತೂ ಸ್ಥಳೀಯ ಅಧ್ಯಕ್ಷರು ಬಿಜೆಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಿದೆ ಅಂತ ಹೇಳ್ತಾರೆ. ನಿಮ್ಮಂಥ ಮೂರ್ಖರು ಇನ್ನೊಬ್ಬರು ಇಲ್ಲ ಅಂತ ನಾನು ಹೇಳ್ತೀನಿ ಈ ವಿಚಾರದಲ್ಲಿ. ಕಾಮನ್ ಸೆನ್ಸ್ ನೀವೇನು ಓದಿದ್ದೀರಿ? ರಾಜ್ಯ ಬಿಜೆಪಿ ಅಧ್ಯಕ್ಷರು ಓದಿರೋದು ಏನು? ಹಾಗಾದರೆ ಓದಕ್ಕೆ ಬರುತ್ತೋ ಬರಲ್ವೋ? ಅನಕ್ಷರಸ್ತ್ರ ಹೇಗೆ ಅಧ್ಯಕ್ಷರಾಗ್ತೀರಿ ನೀವೆಲ್ಲ? ಕಚ್ಚಾ ತೈಲದ ಬೆಲೆ ಇಳಿತಾ ಇದೆ, ಇಳಿತಾ ಹೋಗ್ತಾ ಇದೆ. ದರ್ ಇಸ್ ಅ ಪಾಸಿಬಿಲಿಟಿ $45 ಲೆವೆಲ್ವರೆಗೂ ಇಳಿದೋಗ್ಬಿಡ್ಬೋದು ಅಂತ ಲೆಕ್ಕ ಹಾಕ್ತಿದಾರಲ್ಲ. ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಇನ್ನೊಂದು, ಮೋದಿ ಇರೋದಕ್ಕೆ ₹50 ಹೆಚ್ಚಾಗಿದೆ, ರಾಹುಲ್ ಇದ್ದಿದ್ರೆ $2,500 ಆಗ್ತಾ ಇತ್ತು ಗೊತ್ತಾ ಅಂತ ಕೇಳಿದ್ದಾರೆ. ಯಾಕೆ ಆಗಬೇಕಾಗತ್ತೆ? ರಾಹುಲ್ ಇದ್ದರೆ, ಮೋದಿ ಇದ್ದರೆ ಕಡ್ದು ಕೊಮಟೆ ಹಾಕಿರೋದು ಏನು ಕಡಿಮೆ ಆಗಿರೋದಕ್ಕೆ? ಏನೇನು ಕಡಿಮೆ ಮಾಡಿದ್ದಾರೆ ರೀ ಮೋದಿ? ಆಲ್ ರೈಟ್ ಅಪ್ಪ, ನೋಡೇ ಬಿಡೋಣ ಎಕನಾಮಿಕಲಿ ಅದನ್ನು, ಆರ್ಥಿಕವಾಗಿ ಮೋದಿ ಏನೇನು ಕಡಿಮೆ ಮಾಡಿದ್ದಾರೆ ತೋರಿಸ್ರಪ್ಪ ಯಾರು ಒಬ್ಬರು ನನಗೆ. ಸಿಲಿಂಡರ್ ಅದೇ ₹300 ಕಮ್ಮಿ ಮಾಡಿದ್ರು, ಈಗ ₹50 ಜಾಸ್ತಿ ಮಾಡಿದ್ರು. ದಟ್ಸ್ ಯು ಶುಡ್ ಅಕ್ಸೆಪ್ಟ್ ಇಟ್. ಅದನ್ನೇ ಹೇಳಿ. ಸಿ, ಮಾರ್ಕೆಟ್ ಕಂಡೀಷನ್ಸ್ಗೆ ತಕ್ಕಂತೆ ಅಂತಾರಾಷ್ಟ್ರೀಯ ದರಕ್ಕೆ ಲೆಕ್ಕಾಚಾರಕ್ಕೆ ಹೊಂದಿಕೆಯಾಗುವಂತೆ ಬೆಲೆ ನಿಗದಿ ಮಾಡುವ ಪದ್ಧತಿ ನಮ್ಮದು. ಅದನ್ನೇ ಹೇಳಬೇಕು ನೀವು. ನಾವು ಅವಾಗ ರಿವರ್ಸ್ ಕೇಳ್ತೀವಿ, ಇಳೀತಾ ಇರೋವಾಗ ಯಾಕೆ ಮಾಡ್ತೀರಿ ಅಂತ. ಇಳಿಯೋವಾಗಲೂ ಹಾಕ್ತೀರಿ, ಸುಮ್ಮನೆ ಬುರುಡೆ ಬಿಡ್ತೀರಲ್ಲಪ್ಪ. ಎಷ್ಟಾಗ್ತಿತ್ತು ಗೊತ್ತಾ? $2,500 ಆಗ್ತಿತ್ತು. ಯಾಕೆ ಆಗ್ತಿತ್ತು $2,500? ನೀವಿದ್ದಾಗ ಯಾವುದಕ್ಕೆ ಇಳಿದಿದೆ ಹೇಳ್ರಪ್ಪ? ಹೋಗ್ಲಿ, ಯಾವುದಕ್ಕೆ ಇಳಿದಿದೆ? ದರ ಏರಿಕೆ ಆಗದಂಗೆ ನೋಡ್ಕೊಂಡು. ಕೇಂದ್ರ ಬಿಜೆಪಿನೂ ಅಷ್ಟೇ, ಯಾವುದೂ ಮಾಡಲ್ಲ. ಸುಮ್ಮನೆ ಬುರುಡೆ ಬಿಟ್ಕೊಂಡು ಭಾಷಣ ಬಿಟ್ಕೊಂಡು ಓಡಾಡ್ತೀರಿ. ಕುಂಭಮೇಳದ ಟೈಮಲ್ಲಿ ಅಯೋಗ್ಯರಾದಂಥ ನಿಮಗೆ ದೇಶಕ್ಕೆಲ್ಲ ಕುಂಭಮೇಳ ಹಿಂದೂ ಸಂಸ್ಕೃತಿ ಅಂತ ಬಡ್ಕೊಂಡು ಸತ್ತಿದ್ದಂಥ ಕಚಡಗಳು ನೀವು ಏರ್ಲೈನ್ ಟಿಕೆಟನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಅವ್ರು ಇಷ್ಟ ಬಂದಂಗೆ ಅವ್ರು ಮಾಡಿದ್ರು, ಬುರುಡೆ ಬಿಡ್ತೀರಿ ಕೂತ್ಕೊಂಡು ಸುಮ್ಮನೆ. ಇನ್ನು ಸಿಲಿಂಡರ್ ದೇರಿಕೆ ಅಂತ ಹೊರೆ ಏನಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ನಿಮ್ಮ ಮನೆಗಿರಬೇಕು, ನಿಮ್ಮ ಶ್ರೀಮತಿಗಿರಬೇಕು, ನಿಮಗಿರಬೇಕು. ಅವ್ರಿಗೇನು ಕಷ್ಟ? ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಜನಕ್ಕೆ ಹೇಳಿಬಿಡಿ, ತಿಳ್ಕೊಂಡು ಸುಮ್ಮನೆ ಆಗ್ತೀವಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅದು ಹೊರೇನೋ ಅಲ್ಲವೋ? ನೀನು ಯಾರು ತೀರ್ಮಾನ ಮಾಡೋಕ್ಕೆ ಅಂತ ಅವನಾರು ಕೇಳಿದ್ರೆ? ಹಾಗಾದರೆ ಕಾಂಗ್ರೆಸ್ ರೈಸ್ ಮಾಡಿದ್ದೆಲ್ಲ ಯಾಕೆ ಹೊರೆ ಆಗಬೇಕು? ಅದೆಲ್ಲ ಯಾಕೆ ಹೊರೆ? ಅದನ್ನು ವಿರೋಧಿಸಿ ಇದ್ಯಾಕೆ ಹೊರೆ ಅಲ್ಲ? ಮೋದಿಯನ್ನು ಪುಣ್ಯಾತ್ಮ ಅಂತಿದ್ರೆ ಸಿ ಟಿ ರವಿಗೆ ಇದಕ್ಕಿಂತ ಇನ್ನು ಜೀತದ ಲೆವೆಲ್ ಇನ್ನೊಂದು ಇಲ್ಲ. ಹಿ ಹ್ಯಾಸ್ ನೋ ಅದರ್ ಆಪ್ಷನ್. ಏನಿದೆ ರೀ ಅವ್ರಿಗೆ ಆಪ್ಷನ್ನು ಜೀವನದಲ್ಲಿ? ಅವ್ರು ಮೆಚ್ಚಿರುವ ದೇವರು ಮೋದಿಯನ್ನು ಹೊಗಳೋದು, ಎರಡು ಬಿಟ್ಟು ಅವ್ರಿಗೆ ಇನ್ನೇನು ರೀ ಇದೆ ಆಪ್ಷನ್ ಜೀವನದಲ್ಲಿ? ಬೇರೆ ಆಯ್ಕೆಗಳಿಲ್ಲ. ಏನಿದೆ ಆಯ್ಕೆ ಅವ್ರಿಗೆ? ಅವ್ರು ಮೆಚ್ಚಿರೋ ದೇವರು ಪ್ಲಸ್ ಮೋದಿನ ಹೊಗಳ್ಕೊಂಡು ಓಡಾಡಿದ್ರೆ ಬದುಕುತ್ತಾರೆ, ಇಲ್ಲದ್ರೆ ರಾಜಕಾರಣದಲ್ಲಿ ಕಾಣೆ ಆಗಿಬಿಡ್ತಾರೆ. ಅಷ್ಟೇ ತಾನೇ? ಯು ಆರ್ ಆಲ್ಸೋ ಎನ್ ಅನದರ್ ಜೀತ ಆಫ್ ನರೇಂದ್ರ ಮೋದಿ ಅಷ್ಟೇ. ಇನ್ನು ಪುಣ್ಯಾತ್ಮ ಅಂತೆ. ಯಾವ ಪುಣ್ಯಾತ್ಮ? ಪುಣ್ಯಾತ್ಮ ಇರ್ಬೋದು, ಏನು ರೈಸ್ ಮಾಡಿಬಿಟ್ರು ಪುಣ್ಯಾತ್ಮ, ಜಾಡ್ಸ್ ಓದ್ಬಿಟ್ರು ಪುಣ್ಯಾತ್ಮ. ಏನು ಬಕರಾಗಳ? ನಿಮಗೆ ದರ್ದಿದೆ ರೀ. ಅವ್ರ ಹೆಸರೇ ಹೇಳದೆ ಇದ್ರೆ ನಂಗೆ ಬದುಕಕ್ಕಾಗಲ್ಲ ಜೀವನದಲ್ಲಿ, ತಿನ್ನಕ್ಕೆ ಅನ್ನ ಇಲ್ಲ ಅಂತನೋ ಅಥವಾ ಕೆಲ್ಸಕ್ಕೆ ಹಾಕ ಕೂಲಿ ಇಲ್ಲ ಅಂತನೋ. ನಿಮಗದು ದರ್ದಿದೆ, ನಮಗದು ದರ್ದಿಲ್ಲ. ಅದನ್ನು ಜನರಿಗೆ ಯಾಕೆ ಹೇಳೋ? ನಮಗದು ದರ್ದಿಲ್ಲ, ನಮ್ಗೆ ಹೇಳಕ್ಕೆ ಬರಬೇಡಿ. ಪುಣ್ಯಾತ್ಮ ಅಂದರೆ ನಿಮ್ಮ ಮನೆಯಲ್ಲಿ ಫೋಟೋ ಕಟ್ಟಾಕಿಸ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಇನ್ನು ಸರ್ಕಾರದ ಮಾತಾಡಿದ ಬಗ್ಗೆ ಕಾಂಗ್ರೆಸ್ನವ್ರು ಅದನ್ನು ಬಿಟ್ಬಿಟ್ರು, ತಮ್ಮದೆಲ್ಲ ಬಿಟ್ಬಿಟ್ರು. ಬಸ್ ಬಿಟ್ಬಿಟ್ರು, ಪೆಟ್ರೋಲ್ ಬಿಟ್ಬಿಟ್ರು, ಡೀಸೆಲ್ ಬಿಟ್ಬಿಟ್ರು,
ಅಥವಾ ಇನ್ಯಾವುದೋ ನೀರು ಬಿಟ್ಬಿಟ್ರು, ಹಾಲು ಬಿಟ್ಬಿಟ್ರು, ತುಪ್ಪ ಬಿಟ್ಬಿಟ್ರು, ಅದ್ಯಾವುದೋ ಇದು ಆಸ್ತಿಗಳ ರೇತನ್ನು ಬಿಟ್ಬಿಟ್ರು, ಮತ್ತೊಂದು ಬಿಟ್ಟರು, ಮಗದೊಂದು ಬಿಟ್ಟರು, ಎಲ್ಲ ಬಿಟ್ಬಿಟ್ರು. ಇದು ಅಡಿಗೆ ಅನಿಲದ ಬಗ್ಗೆ ಮಾತಾಡಿ ಅಂತ. ಮಣ್ಣನ್ನು ತಿನ್ನಿ ಕಾಂಗ್ರೆಸ್ನವ್ರು ಹೋಗಿ. ನೀವೇನು ತಿನ್ನೋದು? ನೀವು ಮಣ್ಣೇ ತಿಂತಿರೋದು. ಇಬ್ಬರು ಅವರೇ. ಚೆನ್ನಾಗಿದೆ. ಹಾಂ, ಮೋದಿ ಎದುರು ಪ್ರತಿಭಟನೆ ಮಾಡಿ ಅಂತ. ಯಾಕೆ ಮೋದಿ ಎದುರು ಪ್ರತಿಭಟನೆ ಮಾಡಿ ಇಂಥವ್ರು ಇರಬೇಕು? ನೀವೇನು ಕಡ್ದು ಹಾಕಿದ್ದೀರಿ? ರಾಜ್ಯ ಜನ ಇಕ್ಕಬೇಕು ಹಿಡ್ಕೊಂಡು ಮೂತಿಗೆ ಹಲ್ಲುದ್ರೋ ಮಟ್ಟಕ್ಕೆ ನಿಮ್ಗಳಿಗೆ. ಬೇರೆ ದೇಶ ಆಗಿದ್ರು ಕೊಟ್ಟಿರೋರು. ನಮ್ಮ ದೇಶದಲ್ಲಿ ಎಲ್ಲರೂ ತಿಂದು ಪ್ರಾಕ್ಟೀಸಿಗೆ ಬಂದು ಆಗೋಗಿದೆ ಕೆಳಗಡೆಯಿಂದ ಮೇಲ್ಗಡೆವರೆಗೆ. ಯಾರಿಗೂ ಯಾವ ಪ್ರತಿಭಟನೆಯೂ ಬೇಡ, ಯಾವಿದು ಬೇಕಿಲ್ಲ. ಹಂಗಾಗಿ ನಡ್ಕೊಂಡು ಹೋಗತ್ತೆ. ಇದು ಒಂದು ದೇಶ, ನಡ್ಕೊಂಡು ಹೋಗತ್ತೆ ಅಷ್ಟೆ. ಅವ್ರು ಬಂದಾಗ ಇವರು ಬಂದಾಗ ಅವರು ಅಷ್ಟೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ದೇಶದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅಂತ ಪುಣ್ಯಾತ್ಮನಾದ್ರು ಪ್ರಧಾನಮಂತ್ರಿ ಇದ್ದಿದ್ರೆ ಇಷ್ಟೊತ್ತಿಗೆ 2,500 ರೂಪಾಯಿ ಹೋಗ್ತಾ ಇತ್ತು. ಆದರೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇರುವ ಪರಿಣಾಮವಾಗಿ ಗ್ಯಾಸ್ ರೇಟ್ ಇನ್ನೂ ಕೂಡ 800 ರೂಪಾಯಿ 850 ರೂಪಾಯಿ ಇರ್ತಕ್ಕಂಥದ್ದು. ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನು ಆಗಲ್ಲ ಅಂತ ಅನಿಸ್ತತೆ. ಈಗಾಗಲೇ ಭಾಳ ಸಬ್ಸಿಡಿ ಕೊಡ್ತಾ ಇದ್ದಾರೆ ಅದಕ್ಕೆ. ಕಾಂಗ್ರೆಸ್ ಅವರು ನಿಮ್ಮ ಎಂಪಿಗೆ ಹೇಳ್ರಿ, ಕೇಂದ್ರದ ಪಾರ್ಲಿಮೆಂಟ್ ಮುಂದೆ ಹೋಗಿ ಪ್ರತಿಭಟನೆ ಮಾಡೋಕ್ಕೆ ನಿಮ್ಮ ಎಂಪಿಗಳಿಗೆ ಹೇಳಿ. ಅವ್ರೇನು ಕಳ್ಳೆಕಾಯಿ ತಿನ್ಕೊಂಡು ಕೂತಿದ್ದಾರೆ ಇಲ್ಲಿ ನಮಗೆ ಬುದ್ಧಿವಾದ ಹೇಳೋಕ್ಕೆ ಬರ್ತಾ ಇದ್ದಾರೆ. 2023 ಆಗಸ್ಟಿಗೆ 1,100 ರೂಪಾಯಿ ಇತ್ತು. ಪುಣ್ಯಾತ್ಮ ಮೋದಿ 300 ರೂಪಾಯಿ ಕಡಿಮೆ ಮಾಡಿ 50 ರೂಪಾಯಿ ಇರಿಸಿದ್ದಾರೆ. ಇನ್ನೂ 250 ರೂಪಾಯಿ ಕಡಿಮೆನೇ ಇದೆ. ಈಗ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಸಂತೋಷ. ಬೋರ್ಡ್ ಬದಲಾವಣೆ ಮಾಡಬೇಕು. ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ ಬಿಟ್ಟು ಅವರು ಬಿಜೆಪಿ ನಾಯಕರುಗಳ ಫೋಟೋ. ರವಿ ಎಂಬ ಸುಳ್ಳುಗಾರರು, ವಿಜೇಂದ್ರ ಎಂಬ ಮೋಸಗಾರರು, ಇಬ್ಬರದ್ದು ಮೋಸ, ಇಬ್ಬರದ್ದು ಸುಳ್ಳು. 250 ರೂಪಾಯಿ ಏನು ಧರ್ಮಕ್ಕೆ ಮಾಡಿದ್ರೇನ್ರಿ ನಿಮ್ಮ ಲೀಡ್ರು? ಜೀತದಾಳಗಳು ಇದ್ದು ನ್ಯಾಷನಲ್ ಪಾರ್ಟಿನಲ್ಲಿ, ಕಾಂಗ್ರೆಸ್ ಮತ್ತು ಬಿ ಜೆ ಪಿನಲ್ಲಿ ಇನ್ನೇನು ಜೀತದಾಳಗಳಲ್ಲದೆ ನೀವೆಲ್ಲ ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಬೆನ್ಮೂಳೆ ಇಲ್ಲದೆ ಇರೋರುಗಳು ಅಯೋಗ್ಯರು. ಏನು ಧರ್ಮಕ್ಕೆ ಮಾಡಿದ್ರಾ? ಅವತ್ತು ರೇಟ್ ಬಿದ್ದಿತ್ತು, ಮಾಡಿದ್ರು. ಅದನ್ನೇ ದೊಡ್ಡಸ್ತಿಗೆ ಅದನ್ನು ದೊಡ್ಡದಂತೆ. ಏನು ಧರ್ಮಕ್ಕೆ ಮಾಡಿದ್ರು ನನ್ನ ಮನೆಗೆ ಬಂದು? ಈ ಥರ ಉಡಾಫೆ ಹೊಡೆದಿದ್ದಕ್ಕೆ ಜನ ಪಟ ಕಲಿಸೋದು ನಿಮ್ಗಳಿಗೆ. ಇನ್ನು ಅವರು ವಿಜೇಂದ್ರ ಅಂಥ ಪುಣ್ಯಾತ್ಮ ಇದ್ದಿದ್ದೆ ನಿಮ್ಮನ್ನು ಅಧ್ಯಕ್ಷರಾಗಿ ಮುಂದುವರಿಸ್ತಾರಂತೆ. ಸುಮ್ಮನೆ ಇರಿ ಸಾಕು. ಎಷ್ಟು ಅಂತ ತುಪ್ಪ ಹಾಕ್ತೀರಿ ಸೌರ್ಕಂಡು? ಸಾಕು. ಹೈಕಮಾಂಡ್ ನೀವು ಹಚ್ಕೊಂಡಿರೋದು ತುಪ್ಪನೋ ಬೆಣ್ಣೆನೋ, ನಿಮ್ಮನ್ನು ಮುಂದುವರಿಸ್ತಾರಂತೆ. ರಾಮಲಿಂಗಾರೆಡ್ಡಿ ಅವರು ಇನ್ನೊಂದು ಹೇಳ್ತಾರೆ ಸರ್, ಬಸ್ ರೇಟ್ ನಾವು ಜಾಸ್ತಿ ಮಾಡಲ್ಲ, ಇವರು ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ. ಆಗಲೇ ಜನವರಿಯಲ್ಲಿ ಜಾಸ್ತಿ ಮಾಡಿಲ್ಲ. ಅವ್ರು ಇನ್ನೊಂದು ಸುಳ್ಳುಗಾರ. ಹಂಗಾರೆ ಅವ್ರು ಇನ್ನೊಂದು ಸುಳ್ಳುಗಾರ ಮಂತ್ರಿ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿಲ್ಲ, ಆಗೋದೂ ಇಲ್ಲ. ಕರ್ನಾಟಕದಲ್ಲಿ ಆಗತ್ತೆ, ಅದಕ್ಕೆ ಜವಾಬ್ದಾರಿ ನಿಮ್ಮ ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಅದಕ್ಕೆ ಯಾರು ಜವಾಬ್ದಾರಿ? ನಿಮ್ಮ ಮುಖ್ಯಮಂತ್ರಿ. ರಾಮಲಿಂಗಾರೆಡ್ಡಿ ಮೈಗೆಲ್ಲ ಎಣ್ಣೆ ಹಾಕೊಂಡಿರ್ತಾರೆ, ಅವ್ರು ಯಾರ ಕೈಗೂ ಸಿಕ್ಕಲ್ಲ ಬಿಡಿ. ಕೇಂದ್ರ ಸರ್ಕಾರ ರೈಸ್ ಮಾಡಿರೋದು ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಕಂಪನಿಗಳಿಗೆ. ಬರ್ಡನ್ ಆ ಹೊರೆ ಅಲ್ಲಿ ಹೋಗ್ತಾ ಇದೆ. ಹಾಗಾಗಿ ಅದು ಜಾಸ್ತಿ ಆಗಲ್ಲ. ಕೇಂದ್ರದಿಂದಾಗಿ ಡೀಸೆಲ್ ಬೆಲೆ ರೈಸ್ ಆಗಲ್ಲ ಈಗ ತಕ್ಷಣಕ್ಕೆ. ನಾ ಹೇಳ್ತಿರೋದು, ಮುಂದೆ ಗೊತ್ತಿಲ್ಲ ನನಗೆ. ಆದರೆ 2 ರೂಪಾಯಿ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಈಗ. ಅದಕ್ಕೆ ಕಾರಣ ನಿಮ್ಮ ಚೀಫ್ ಮಿನಿಸ್ಟ್ರು ಬುರ್ಡೆ ಬಿಟ್ಕೊಂಡು ಬರೀ ಅದು ಯಾರೋ ಬರ್ಕೊಟ್ಟಿದ್ದನ್ನ ಎಕ್ಸಲ್ಲೋ ಪಕ್ಸಲ್ಲೋ ವೈಯಲ್ಲೋ ಜೆಡ್ಡಲ್ಲೋ ಪಬ್ಲಿಷ್ ಮಾಡ್ತಾ ಇರ್ತಾರಲ್ಲ, ಯಾರೋ ಬರ್ಕೊಟ್ಟಿರ್ತಾರೆ, ಅದನ್ನು ಪೋಸ್ಟ್ ಮಾಡೋದು ಕೂತ್ಕೊಂಡು ಸುಮ್ಮನೆ. ಎಸ್, ಇನ್ನು ವಿಧಾನಸೌಧ ಒಳಗೆ ಹೋಗಿ ನೋಡಬೇಕಾ? ಹಾಗಿದ್ರೆ ಹಣ ಕೊಟ್ಟು ನೋಡಿಕೊಂಡು ರೌಂಡ್ ಹಾಕಿ ಬನ್ನಿ. ರಾಷ್ಟ್ರಪತಿ ಭವನ ಮಾದರಿಯಲ್ಲಿ ವಿಧಾನಸೌಧದಲ್ಲಿ ಗೈಡೆಡ್ ಟೂರ್ ವ್ಯವಸ್ಥೆಯನ್ನು ಕಲ್ಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರದ ಆದೇಶದ ಪ್ರಕಾರ ರಜಾ ದಿನಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ವಿಧಾನಸೌಧದೊಳಗೆ ಹೋಗಿ ನೋಡಬಹುದು. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸಿ ತಲಾ 30 ಜನರ ಟೀಮ್ ಮಾಡಿಕೊಂಡು ವಿಧಾನಸೌಧ ಪ್ರವಾಸ ಹೋಗಬಹುದು. ಈ ಸಂಬಂಧ ಶೀಘ್ರವೇ ಪ್ರವೇಶ ಶುಲ್ಕ ಏನು ಅನ್ನೋದನ್ನ ಪ್ರವಾಸೋದ್ಯಮ ಇಲಾಖೆ ನಿಗದಿಪಡಿಸುತ್ತೆ. ಯಾವಾಗಿಂದ ಇದು ಜಾರಿ, ಯಾವ ಪೋರ್ಟಲ್ ಮೂಲಕ ಟಿಕೆಟ್ ಪಡಿಬಹುದು ಅನ್ನೋದೆಲ್ಲ ಮುಂದಿನ ದಿನಗಳಲ್ಲಿ ಪ್ರಕಟ ಮಾಡ್ತಾರೆ. ಸರ್ಕಾರದ ಈ ನಡೆಗೆ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಸಿಎಂ ಡಿಸಿಎಂ ಟ್ಯಾಕ್ಸ್ ಜೊತೆಗೆ ಈಗ ಹೆಚ್ಚುವರಿಯಾಗಿ ಸ್ಪೀಕರ್ ಖಾದರ್ ಟ್ಯಾಕ್ಸ್ ಅಂತ ಬಿಜೆಪಿಯ ಸುನಿಲ್ ಕುಮಾರ್ ಟೀಕೆ ಮಾಡಿದ್ದಾರೆ. ಆಡಳಿತ ಯಂತ್ರ ಕುಸಿದಿದೆ, ಅಭಿವೃದ್ಧಿ ಮರೀಚಿಕೆಯಾಗಿದೆ. ವಿಧಾನಸೌಧವನ್ನ ಪ್ರವಾಸೋದ್ಯಮಕ್ಕೆ ತೆರೆದಿಟ್ಟಂತಹ ಸ್ಪೀಕರ್ ಯುಟಿ ಖಾದರ್ ಅವರ ಈ ಕ್ರಮ ಅನಿವಾರ್ಯವಾಗಿ ನಾನು ಸ್ವಾಗತ ಮಾಡ್ತೀನಿ. ಖಾದರ್ ಟ್ಯಾಕ್ಸ್ಗೆ ಅಭಿನಂದನೆಗಳು ಅಂತ ವ್ಯಂಗ್ಯವಾಡಿದ್ದಾರೆ. ಏನು ತಪ್ಪೇನಾಗಿದೆ ಈಗ ಅದರಲ್ಲಿ? ಈಗ ರಾಷ್ಟ್ರಪತಿ ಭವನವನ್ನು ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ, ಅದಕ್ಕೂ 100 ರೂಪಾಯಿ ದುಡ್ಡು ಕೊಟ್ಟು ಹೋಗಬೇಕು ಸರ್. ಅದೊಂದೇ ಅಲ್ಲ, ಪ್ರಪಂಚದ ಹಲವೆಡೆಗಳಲ್ಲಿ ಆ ವ್ಯವಸ್ಥೆ ಇದೆ. ಓಕೆ,
ಏನು ಅದ್ರ ಈಗ ಆಗಿರೋ ಸಮಸ್ಯೆ ಏನು ಅದರಲ್ಲಿ? ಎಷ್ಟೊಂದು 50 ರೂಪಾಯಿ 100 ರೂಪಾಯಿ ಏನೋ ಇಡ್ತಾರಂತ ಇಟ್ಕೊಳ್ಳೋಣ. ಇದರಲ್ಲಿ ಜನರ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅಂತ. ರೇ ಸುಮ್ಮನೆ ಕೂತ್ಕೊಳ್ರಿ ರೇ, ಕಂಡಿದ್ದಕ್ಕೆಲ್ಲ ಬರೀ ಭಾಷಣ ಮಾತಾಡ್ರಪ್ಪ. ಪುಣ್ಯಾತ್ಮ ಮೋದಿಗೆ ಹೋಗಿ ಹೇಳಿ, ನಮ್ಮ ತೆರಿಗೆ ತಕ್ಕಂತೆ ಕಾಸು ಇಡು, ಇಲ್ಲಿ ಬಂದು ಮಡಗೋ ನೋಡ್ತೀವಿ ಅಂತ ಹೇಳಿ ಹೋಗಿ ಪುಣ್ಯಾತ್ಮ ಮೋದಿಗೆ. ಅದನ್ನು ಹೇಳೋಕ್ಕೆ ಯೋಗ್ಯತೆ ಇಲ್ಲ. ಒಬ್ಬನಿಗೂ ಬೆನ್ಮೂಳೆ ಇಲ್ದಿರೋ, ನಾಲ್ಗೆ ಇಲ್ದಿರೋ ಲೀಡ್ರುಗಳು ಏನಾದ್ರೂ ದೊಡ್ಡದಾಗ್ಬಿಡುತ್ತೆ. ಡೇ ಟು ಡೇ ಅಫೇರ್ಸಲ್ಲಿ ಒಳಕ್ಕೆ ಹೋಗೋರ್ಗೆ ಯಾರಿಗೂ ಇಲ್ಲ ಅದು. ರಜಾ ದಿನದಲ್ಲಿ ಬಂದು ನೋಡಲಿ, ನೋಡೋದಕ್ಕೆ ದುಡ್ಡು ಕೊಡಲಿ, ಭಾಳ ಕಡೆ ಇದೆ ಇದು. ಸರ್, ಇವಾಗ ಜನನಾಯಕರನ್ನ ಆಯ್ಕೆ ಮಾಡೋದು ಜನ, ಈಗ ಜನ ಹೋಗೋದಕ್ಕೆ ದುಡ್ಡು ಕೊಡ್ಬೇಕಾ ಅಂತ ಒಂದು ರಜಾ ದಿನದಲ್ಲಿ ಬಿಡ್ತಿರೋದು. ಜನ ನಾರ್ಮಲ್ ಡೇಲಿ ಬಂದು ಹೋಗೋದಕ್ಕೆ ಯಾರು ಅಲ್ಲಿ ತೊಂದರೆ ಕೊಡ್ತಿಲ್ಲ. ಅಲ್ಲಿ ಯಾರೂ ತೊಂದರೆ ಕೊಡ್ತಿಲ್ಲ. ನಂಬರ್ 1. ನೀನು ನಾರ್ಮಲ್ ಡೇಲಿ ನಿಮ್ಮ ಲೀಡರ್ಗಳು ಹಿಂದೆ ಮುಂದೆ ಓಡಾಡ್ದವ್ನು ಯಾವನು ಏನು ಗೊತ್ತಂತೆ? ಅಲ್ಲಿ ಕೋತಿಗಳಿಗೆ ಏನು ಗೊತ್ತಂತೆ? ವಿಧಾನಸೌಧದಲ್ಲಿ ಗೊತ್ತಿರೋದೆಲ್ಲ ಒಂದೇ, ಕಾಸು ಕೊಡು, ಜಲ್ ಸುರಿಸ್ಕೊಂಡು ನಿಂತ್ಕೋ, ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಜೀತ ಮಾಡಿಕೊಂಡು ಓಡಾಡ್ತಿರೋದು. ಏನು ಗೊತ್ತು ವಿಧಾನಸೌಧದ ಬಗ್ಗೆ? ಅಲ್ಲಿ ಯಾರೋ ಒಬ್ಬ ಗೈಡ್ ಇರ್ತಾರೆ, ಏನೋ ಹೇಳ್ತಾನಪ್ಪ. ಬೇಕಿದ್ದವ್ರು ಹೋಗಿ, ಸಾಕಿದ್ದವ್ರು ಬಿಡ್ರಪ್ಪ. ಈಗ ವಿಧಾನಸೌಧಕ್ಕೆ ಕೆಲಸ ಕಾರ್ಯಗಳಿಗೋಸ್ಕರನೂ ಜನ ಹೋಗ್ತಾರಲ್ಲ ಸರ್, ಅವ್ರನ್ನೂ ಪ್ರವಾಸೋದ್ಯಮ ಲಿಸ್ಟ್ನಲ್ಲೇ ಹಾಕ್ಬಿಡ್ತಾರ ಅಥವಾ ಅವ್ರದ್ದು ನಾರ್ಮಲ್ ರಜದ ದಿನ? ಅದಕ್ಕೆ ಅವ್ರು ಅದನ್ನು ಸ್ಪೆಸಿಫಿಕ್ ಆಗಿ ಮಾಡ್ತಿರೋದು. ಆನ್ಲೈನು ರಜದ ದಿನ, ಬೇರೆ ದಿನದಲ್ಲಿ ಅಲ್ಲ ಅದು. ರೈಟ್, ಬೇರೆ ದಿನದಲ್ಲಿ ಅವ್ರು ಬಿಡ್ತಾನೂ ಇಲ್ಲ ಯಾರನ್ನೂ. ರಜದ ದಿನ ಓಕೆ. ಯಾರೋ ಟೂರಿಸ್ಟ್ ಬಂದಿದ್ದಾರಪ್ಪ, ಎಲ್ಲೋ ಬೇರೆ ರಾಜ್ಯದಿಂದ ಬಂದರೆ, ಯೋಗ್ಯರು ತಗೊಂಬಂದು ಕರ್ನಾಟಕ 70 ವರ್ಷ ಆಳಿರೋ 2 ಪಕ್ಷಗಳು ಅಥವಾ 3 ಪಕ್ಷಗಳು ಬೆಂಗಳೂರಿನಲ್ಲಿ ವಿಸಿಟರ್ಸು ಮತ್ತು ಪ್ರವಾಸಿಗರು ಬಂದರೆ ನೋಡೋಕ್ಕೆ ಅಂತ ಒಂದು ಜಾಗ ಇಲ್ಲ. 75 ವರ್ಷದಲ್ಲಿ ಕತ್ತೆಗಳ ಥರ ಆಡಳಿತ ನಡೆಸಿದ್ದೀರಿ ಎಲ್ಲರೂ. ಕತ್ತೆಗಳಾದರೂ ಬೆಟ್ರು, ರಸ್ತೆಯಲ್ಲಿ ಇದ್ದಿದ್ದು ಕಸಾನಾರು ತಿನ್ನತ್ವೆ. ನೀವು ತಿಂದಿರೋದು ಕಸಾನೇ, ಪ್ರಶ್ನೆ ಬೇರೆ ರೂಪದಲ್ಲಿ. ಒಂದು ಮಾಡಿದ್ದೀರೇನಪ್ಪ 75 ವರ್ಷದಲ್ಲಿ? ಪ್ರವಾಸಿಗರು ಬಂದು ಬೆಂಗಳೂರಿನಲ್ಲಿ ಇದೊಂದು ಇದೆಯಂತೆ, ನಾವು ನೋಡಬೇಕು ಅನ್ನೋದನ್ನು. ಒಂದು ಹನುಮಂತಯ್ಯನವರು ಗಂಗಲ್ನವ್ರಿಗೆ ಇದು ಮಾಡಿದ್ದಕ್ಕೆ ವಿಧಾನಸೌಧ, ಇನ್ಯಾವುದೋ ಟೈಮಲ್ಲಿ ಇದ್ದಿದ್ದು ಲಾಲ್ಬಾಗು. ಏನದು ಬಿಟ್ಟರೆ ನಿಮ್ಮ ಹತ್ರ ಇರೋದು? ಹಾಗಾಗಿ ಅಷ್ಟೇ ಏನಿದೆ ನಿಮ್ಮ ಹತ್ರ? ಬುರ್ರೆ ಬಿಡ್ತಾ ಕೂತಿದ್ದೀರಲ್ಲ ಹೇಸಿಗೆ ತಿನ್ನೋ ಗಿರಾಕಿಗಳು. ಆಮೇಲೆ ಭದ್ರತೆ ದೃಷ್ಟಿಯಿಂದ ಇದು ಸೂಕ್ತನಾ ಅನ್ನೋ ಪ್ರಶ್ನೆ ಚೆಕ್ ಮಾಡಿ ಬಿಟ್ರೆ ಆಯಿತು. ಏನು ದೇಶ ಬಿಟ್ಟೋಗಲ್ಲ. ಏನು ಭದ್ರತಾ ಇನ್ನು ವಾರದಲ್ಲಿ 5 ದಿನ ಒಳಗೋಗ್ತಿರೋರಲ್ಲ ಭದ್ರತಾ ಇದು ಯಾವನೇ ಅವ್ರಿಗೆಲ್ಲ ಹೇಳ್ದವನು ಎಲ್ಲ ಅದಕ್ಕೂ ಮಾಡಿ ಟೀಕೆ ನೋಡೋಣ, ಬೇರೆದಕ್ಕೆ ಅದಿಲ್ಲ. ಈ ಸುನೀಲ್ ಕುಮಾರ್ ಇದಕ್ಕೆಲ್ಲ ಇಷ್ಟು ಮಾತಾಡ್ತಿದ್ದಾರಲ್ಲ, ಯಾಕೆ ಪವರ್ ಮಿನಿಸ್ಟರ್ ಆಗಿದ್ರಲ್ಲ, ಒಂದಿನ ಉಸಿರು ಬಿಡಲಿಲ್ಲ ಅಂತ, ಒಂದು ಉಸಿರು ಬಿಡಲಿಲ್ಲ ಆ ಮೀಟ್ರ್ ಬಗ್ಗೆ, ಪವರ್ ಡಿಪಾರ್ಟ್ಮೆಂಟ್ ಬಗ್ಗೆ. ಯಾಕೆ? ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಗೊತ್ತಾ ನಿಮಗೆ ಏನೇನು ಅಂತ? ಯಾಕೆ ಉಸಿರು ಬಿಡಲಿಲ್ಲ? ನಾನು ವಾಚ್ ಮಾಡ್ತಾನೆ ಇದ್ದೀನಿ. ಯು ಆರ್ ಎ ಪವರ್ ಮಿನಿಸ್ಟರ್. ಎಸ್. ಇನ್ನು ಕರ್ನಾಟಕ ರಾಜ್ಯಪಾಲ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಮಧ್ಯೆ ಬಿಲ್ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲೇ ತಮಿಳುನಾಡು ಸಂಘರ್ಷದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಇನ್ನು ಮುಂದೆ ರಾಜ್ಯಪಾಲರು ಯಾವುದೇ ಬಿಲ್ಗಳನ್ನು ತಮ್ಮಲ್ಲಿ ಇರಿಸಿಕೊಳ್ಳುವಂತಿಲ್ಲ ಅಂತ ಸೂಚಿಸಿದೆ. ಇದರಿಂದಾಗಿ ಡಿಎಂಕೆ ಸರ್ಕಾರದ ವಿರುದ್ಧ ಸಮರ ಸಾರಿದ ತಮಿಳುನಾಡು ರಾಜ್ಯಪಾಲ RN ರವಿಗೆ ಭಾರಿ ಮುಖಭಂಗ ಅಂತೆ. ಶಾಸಕಾಂಗ ಕಳಿಸುವಂತಹ ಮಸೂದೆಗಳನ್ನು ಅಂಗೀಕರಿಸದೇ ಇರೋದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ ವಿಟೋ ಅಧಿಕಾರವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ರಾಜ್ಯಪಾಲರು 10 ಮಸೂದೆಗಳನ್ನು ಕ್ಲಿಯರ್ ಮಾಡದೆ ತಮ್ಮಲ್ಲಿಯೇ ಇರಿಸಿಕೊಂಡಿರೋದು ಕಾನೂನು ಬಾಹಿರ ಅಂತ ಹೇಳಿದೆ. ಗವರ್ನರ್ ಬಳಿ ಪೆಂಡಿಂಗ್ ಇರುವ 10 ಬಿಲ್ಗಳಲ್ಲಿ ಕ್ಲಿಯರೆನ್ಸ್ ಬೇಕು. ಸಂವಿಧಾನವೊಂದು ಎಷ್ಟೇ ಉತ್ತಮವಾಗಿದ್ರೂ ಅದನ್ನು ಜಾರಿ ಮಾಡುವವರು ಕೆಟ್ಟವರಾಗಿದ್ರೆ ಅದು ಕೂಡ ಕೆಟ್ಟದಾಗಿರುತ್ತೆ. ಅದೇ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರೂ ಅದನ್ನು ಜಾರಿ ಮಾಡೋರು ಸರಿಯಾಗಿದ್ರೆ ಉತ್ತಮವಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ತೀರ್ಪು ಐತಿಹಾಸಿಕ ಅಂತ ಸಿಎಂ MK ಸ್ಟಾಲಿನ್ ಅವರು ಬಣ್ಣಿಸಿದ್ದಾರೆ. 2021ರಿಂದ ತಮಿಳುನಾಡು ಗವರ್ನರ್ ಆಗಿರುವ RN ರವಿ ಅವರ ಪ್ರತಿಯೊಂದು ನಡೆಯೂ ವಿವಾದಗಳಿಗೆ ಕಾರಣವಾಗಿದೆ. ಅಂದಹಾಗೆ ಕರ್ನಾಟಕ ಗವರ್ನರ್ ಸಹ ಹಲವು ಬಿಲ್ಗಳನ್ನು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಸಹ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಸರಿ ಇದೆ, ಸ್ಟಾಲಿನ್ ಸ್ವಾಗತಿಸ್ತಾರೆ, ಸಹಜವಾಗಿ ಅವ್ರಿಗೆ ಲಾಭ ಆಗುತ್ತೆ. ನಾಳೆ ಬೇರೆ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ, ಅವಾಗ ಸರಿ ಇಲ್ಲ. ಅದು ನನ್ನ ಪರವಾಗಿ ಬಂದರೆ ಜಡ್ಜ್ಮೆಂಟ್ ಸರಿ. ಎರಡನೇದು, ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳುವ ಮತ್ತು ಆ ರಾಜಭವನದಲ್ಲಿ ಕಡಲೆಕಾಯಿ ಬೀಜ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತಿನ್ಕೊಂಡು ಕೂತ್ಕೊಳ್ಳುವಂಥ ಬೊಂಬೆಗಳನ್ನು ಕೂರಿಸುವಂಥ ದುಷ್ಟ ಕಂತ್ರಿ ಕಚಡ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್.
ರಾಜಭವನವನ್ನು ಒಂದು ಅಸ್ತ್ರವಾಗಿ ಬಳಸಿದ್ದಿದ್ದೇ ಕಾಂಗ್ರೆಸ್ ಫಸ್ಟ್. ಅವರಿಂದನೇ ಭಾಳ ಮೋಸ ಮತ್ತು ದಗ ಅಂದರೆ ಅದರ ವಿರುದ್ಧ ಹೋರಾಡಿಕೊಂಡು ಬಂದಂತಹ BJP ಅದೇ ಕೆಲಸದಲ್ಲಿ ತೊಡಗಿತ್ತು. ದ್ಯಾಟ್ ಇಸ್ ವೇರ್ ಯು ಫೀಲ್ ಭಾಳ ಹರ್ಟ್ ಆಗೋದು ಎಲ್ಲಿ ಅಂತಂದರೆ ಇಲ್ಲಿ. ಇಂತಹ ಕಾಂಗ್ರೆಸ್ನ ಕುಕೃತ್ಯಗಳು, ಇಂತಹ ಕಾಂಗ್ರೆಸ್ನ ಕಚಡ ನೀತಿಗಳು, ಇಂತಹ ಕಾಂಗ್ರೆಸ್ನ ದಬ್ಬಾಳಿಕೆ ಮತ್ತು ಸರ್ವಾಧಿಕಾರವನ್ನು ವಿರೋಧ ಮಾಡುತ್ತಾ ಬಂದ ಒಂದು ಪಕ್ಷ ತಾನು ಅಧಿಕಾರಕ್ಕೆ ಬಂದಾಗ ಅದೇ ರಾಜಭವನವನ್ನು ಅದೇ ರೀತಿ ಬಳಸ್ಕೊಳ್ಳುವಂತಹ ಮನೋಸ್ಥಿತಿಯನ್ನು ತಲುಪ್ತಲ್ಲ ಅನ್ನೋದು ನಮ್ಮ ದೌರ್ಭಾಗ್ಯ ಅಷ್ಟೇ. ಅವ್ರಿಗೆ ಆ ಪವರ್ ಸಿಕ್ಕಾಗೇನು ಮಾಡಲ್ಲ. ನಂಬರ್ 2, ಯಾವ ರಾಜ್ಯಪಾಲನೂ ಇರ್ಕೂಡ್ದು, ರಾಜ್ಯಪಾಲನೇ ಇರಬಾರ್ದು. ಯಾಕೆ ಸರ್? ಎಕ್ಸೆಪ್ಟ್ ಸೆಂಟ್ರಲ್ ಲಾಗಳಿಗೆ ಕಾಂಟ್ರಡಿಕ್ಟ್ ಆಗೋ ಲಾಸನ್ನು ಪಾಸ್ ಮಾಡ್ತಿದೆ ರಾಜ್ಯ ಸರ್ಕಾರ ಅನ್ನೋದಾದರೆ ಅದನ್ನು ರಾಷ್ಟ್ರಪತಿಗಳಿಗೆ ಒಂದು ಸರಿ ವಿವೇಚನೆಗೆ ಕಳಿಸಬೇಕೇ ಹೊರತು ಸೆಂಟ್ರಲ್ ಲಾಗಳಲ್ಲಿ. ಅದರ್ವೈಸ್ ಈ ವ್ಯರ್ಥ ಕಂತ್ರಿ ಕಚಡ ಗೋಡಂಬಿ ಗಿರಾಕಿ ರಾಜ್ಯಪಾಲರು ಇರ್ಕೂಡ್ದು. ಅವರು ಪ್ರಜಾಪ್ರಭುತ್ವದ ವಿರೋಧಿಗಳು ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಆ ಹುದ್ದೆ ಅದು. ಇರ್ಕೂಡ್ದು ರಾಜ್ಯಪಾಲರು. ಯಾರವರು? ಅವ್ರು ಯಾವ ರಾಜ್ಯಪಾಲ? ಯಾವ ರಾಜ್ಯಪಾಲ? ನಿಮ್ಮನ್ನು ಯಾವನು ಎಲೆಕ್ಟ್ ಮಾಡಿದವನು? ನಿಮಗೇನು ಜವಾಬ್ದಾರಿ ಇದೆ ಈ ರಾಜ್ಯದ ಮೇಲೆ? ರಾಜ್ಯಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡು ಅಂದರೆ ವಿನಾಶಕಾರಿಯಾಗಿ ಕೆಲಸ ಮಾಡೋನು ರಾಜ್ಯಪಾಲನ. ಅವನು ಅಯೋಗ್ಯ, ಅವನು ರಾಜ್ಯಪಾಲ ಅಲ್ಲ. ಅವನು ಯಾವನಾರಾಗಿರಲಿ ರಾಜ್ಯಪಾಲರು ಇರ್ಕೂಡ್ದು. ಎರಡನೇದು, ಭಾರತೀಯ ಸಂವಿಧಾನ ವ್ಯವಸ್ಥೆಯಲ್ಲಿ ಮಾಡಿರೋ ಅತಿ ದೊಡ್ಡ ದ್ರೋಹ ಸಂಸದೀಯ ವ್ಯವಸ್ಥೆಯಲ್ಲಿ ಮೇಲ್ಮನೆ ಪರಿಷತ್, ಅದು ಅಷ್ಟೇ. ಅವರು ಕೊಟ್ಟವ್ರ ಅಧಿಕಾರನ ಯಾಕೆ ಕೊಟ್ಟರು? ಕಾನ್ಸ್ಟಿಟ್ಯೂಷನಲ್ಲೇ ರಾಂಗ್, ಅದು ಕೊಡಬಾರ್ದಾಗಿತ್ತು. ಎರಡೂ ರಾಂಗ್ ಅದು. ಎಸ್, ನಮ್ಮ ರಾಜ್ಯದಲ್ಲೂ ಕೊಟ್ಟಿಲ್ಲ. ನೀವು ಯಾರ್ರಿ ಕೊಡಲ್ತೀನಿ ಅನ್ನಕ್ಕೆ ಗವರ್ನರು? ನೀವು ಯಾರ್ರಿ? ಸುಮ್ಮನೆ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ಬಂದಿದ್ರಿ, ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಮ್ಮ ರಾಜ್ಯದ ನೀರು ಅನ್ನ ತಿಂದುಬಿಟ್ಟು. ನನಗಿರೋ ರಾಜ್ಯಪಾಲರಿಗೆ ಅವಮಾನ ಮಾಡಕ್ಕೆ ಹೇಳ್ತಿಲ್ಲ, ರಾಜ್ಯಪಾಲ ಹೇಳ್ತಿರೋದು, ವ್ಯಕ್ತಿಗಳಿಗೆ ಹೇಳಿಲ್ಲ ನಾನು. ಐ ಆಮ್ ನಾಟ್ ಟೆಲಿಂಗ್ ಇವತ್ತು ಹಾಲಿ ಇರೋ ರಾಜ್ಯಪಾಲರಿಗೆ ವ್ಯಕ್ತಿಯಾಗಿ ನಾನು ಮಾತಾಡಿಲ್ಲ. ನೀವು ಯಾರ್ರಿ? ನಾವೇ BJP ಬಂದಾಗ ಇನ್ನೊಬ್ಬ ಸೇಮ್ ರೂಲ್. ಆದರೆ ಇವರು ತಮಿಳುನಾಡಿನ ರೀತಿ ಅಷ್ಟು ವರ್ಷಗಳು ತಿಂಗಳುಗಳು ಪೆಂಡಿಂಗ್ ಇಟ್ಕೊಂಡು ಎಷ್ಟೋ ವರ್ಷ ಒಂದು ಇತಿಮಿತಿ ಇದೆ ಎಲ್ಲದಕ್ಕೂ. ಎಲ್ಲವನ್ನು ದಾಟಿದ್ರೆ ಅಸಹ್ಯ ಆಗತ್ತೆ. ಇನ್ನು ಬೆಂಗಳೂರಿನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆ ಆಗುತ್ತೆ ಅಂತ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ರಲ್ಲ, ಅದು ಟೀಕೆಗೆ ಗ್ರಾಸವಾಗಿತ್ತು. ಆದರೆ ತಮ್ಮ ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ. ಆದರೂ ನನ್ನ ಹೇಳಿಕೆಯಿಂದ ನಾಡಿನ ಮಹಿಳೆಯರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮೊನ್ನೆಯ ಘಟನೆಯಿಂದ ಗೃಹ ಸಚಿವರು ಎಚ್ಚೆತ್ತುಕೊಂಡಂತೆ ಕಂಡುಬಂದದ್ದು. ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಮಧ್ಯೆ ಹಳೆಯ ದೋಸ್ತಿಗಳಾದ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ನಡುವೆ ಮತ್ತೊಂದು ಸುತ್ತಿನ ಟಾಕ್ ವಾರ್ ಶುರುವಾಗಿದೆ. ಆಣೆ ಪ್ರಮಾಣದ ಸವಾಲು ಹಾಕಿದ್ದಾರೆ ಇಬ್ರು. ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಲ್ಲ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ. ಯಾವುದೋ ಒಂದು ಹೇಳಿಕೆಗೆ ಅದನ್ನ ತಿರುಚಿಬಿಟ್ಟು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ. ನಮ್ಮ ಸಹೋದರಿಯರು, ತಾಯಂದಿರು ಯಾರಿಗಾದರೂ ಕೂಡ ಮನಸ್ಸಿಗೆ ನೊಂದಿದ್ದಿದ್ರೆ ನನಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕಾರ, ನಾನು ಜೋಕಾರ. ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ. ಅವರನ್ನ ಲೀಡ್ರ್ ಮಾಡಲಿಕ್ಕೆ ನಾವು ಸಾಥ್ ಕೊಟ್ಟಿದ್ವ ಇಲ್ವ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರೆ. ಅದು ಕೇಳು. ಆಣೆ ಮಾಡಕ್ಕೆ ತಯಾರಾಗಿದೆ. ಏನು ಅವ್ರು ನೋಡಿ ಬಂದರೆ MLAಗಳು ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೆ, ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLAಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದ್ರ ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಏನೋ ಜೋಕರು ಕಾಮಿಡಿ ಎಲ್ಲ ಮಾತಾಡಬೇಡಿಪ್ಪ. ದೇಶದಲ್ಲಿ ಯಾಕೋ ಕಾಮಿಡಿ ಡೇಂಜರ್ ಝೋನಲ್ಲಿ ಇದೆ. ಬಿಟ್ಬಿಡಿ ಇಬ್ರು. ನೀವಿಬ್ರು ಏನೋ ಮಾಡೋದು, ಆಮೇಲೆ ಇನ್ನದೇನೋ ಹೆಚ್ಚು ಕಡಿಮೆ ಆಗ್ಬಿಡೋದು ಎಲ್ಲ ಬೇಡ. ಕಾಮಿಡಿ ಕಾಮಿಡಿಯನ್ಸ್ಗೆ ಸವಾಲು ಹಾಕೋದು. ಕಾಮಿಡಿನೇ ಡೇಂಜರ್ ಝೋನಲ್ಲಿ ಇದೆ ಈಗ. ಹಂಗಾಗಿ ಕಷ್ಟ ಪರಿಸ್ಥಿತಿ. ಆಲ್ ರೈಟ್, ಡಾಕ್ಟ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇದೆ. ನಾನು ನಿನ್ನೆ ಹೇಳಿದೆ, ಇಟ್ ವಾಸ್ ರಾಂಗ್ಲಿ ಫ್ರೇಮ್ಡ್ ಅದು ಅಂತ. ಬಟ್ ನಾನು ಈಗಲೂ ಹೇಳ್ತೀನಿ ಒಂದನ್ನು, ಯಾರಿಗೂ ಯಾರದ್ದೇ ಒಂದು ನಗರ ಸುರಕ್ಷಿತವಾಗಿರಬೇಕು ಅಂತ ಬಯಕೆ ಇಲ್ಲ. ಯಾರಿಗೂ ಇಲ್ಲ, ಯಾರಿಗೂ ಬಯಕೆ ಇಲ್ಲ. ಪೊಲೀಸ್ನವರು ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟರು ಇರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಪೋಸ್ಟಿಂಗ್ಸನ್ನು ದುಡ್ಡು ಕೊಟ್ಟು ಬಂದ ಮೇಲೆ ಅದನ್ನು ಅರ್ನ್ ಮಾಡೋಕ್ಕೆ ಅವರೊಂದು ಉದ್ಯೋಗದ ರೀತಿಯಲ್ಲಿ, ಉದ್ಯೋಗನೇ ಅದನ್ನು ಬಿಡ್ಡಿಂಗ್ ರೂಪದಲ್ಲಿ ಬಂದಿರ್ತಾರೆ. ಹಾಗಾಗಿ ಅದನ್ನು ವಾಪಸ್ ಅರ್ನ್ ಮಾಡಬೇಕು, ಬೆಳೆ ತಿಕ್ಕೋಬೇಕು. ಅದಕ್ಕೇನೋ ಒಂದು ಮಾರ್ಗ ಹುಡ್ಕೊಳ್ತಾರೆ. ಹಾಗಾಗಿ ಎಲ್ಲ ಮಾರ್ಗನೂ ಹುಡುಕ್ತಾರೆ ಪೊಲೀಸ್ನವ್ರು, ನಾನು ಇಲ್ಲ ಅನ್ನಲ್ಲ. ಆದರೆ ಇದನ್ನು ಮೀರಿದ ಇಂತಹ ಕೃತ್ಯಗಳು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ನಡೀಲಿ ಅಂತ ಬಯಸಕ್ಕೆ ಹೋಗಲ್ಲ ಯಾರೂ. ನಾನು ಅಷ್ಟು ಮಾತ್ರ ನಿಮ್ಗೆ ಹೇಳಬಲ್ಲೆ. ಓಕೆ. ಹಾಂ, ಬಯಸಲ್ಲ ಅವರು. ಇನ್ನು ಆ ಲೆವೆಲ್ ಆಫ್ ಡಕಾಯಿಟಿಸಮ್ ಬಂದಿಲ್ಲ. ಅಂದರೆ ತಾವೇ ಡಕಾಯಿತರನ್ನ ಕರ್ಕೊಂಬಂದು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಬಿಟ್ಟು ಡಕಾಯಿತಿ ಮಾಡಿ ನಂಗೆ ಶೇರ್ ಕೊಡಿ, ನಾನು ನಿಮ್ಮನ್ನು ಹಿಡಿಯಲ್ಲ ಅನ್ನೋ ಲೆವೆಲ್ ಇನ್ನೂ ರೀಚ್ ಆಗಿಲ್ಲ ಅಂತ ನನಗೆ ಅನಿಸಿದೆ. ಆಗಬಹುದು, ಇಲ್ಲ ಅನ್ನೋ ಹಂಗೂ ಇಲ್ಲ. ನಾನು ಇಲ್ಲ ಅನ್ನೋಕ್ಕಾಗೋ ಸ್ಟೇಜಲ್ಲಿ ಇಲ್ಲ. ಇವತ್ತು ನಡೀತಿರೋ ರೀತಿ ನೋಡಿದ್ರೆ ಓಕೆ. ಆಗಬಹುದು, ಬಟ್ ಇವತ್ತಿಲ್ಲ. ನನ್ನ ಸ್ಟೇಷನ್ ವ್ಯಾಪ್ತಿನಲ್ಲಿ ಇದು ನಡೀಬಾರ್ದು ಅನ್ನೋದು ಇನ್ನೂ ಕೆಲವು ವಿಚಾರದಲ್ಲಿ ಪೊಲೀಸ್ನವ್ರಿಗಿದೆ. ಅಲರ್ಟ್ ಆಗಿರ್ತಾರೆ. ಇದೆಲ್ಲ ಅಂಥದ್ರಲ್ಲಿ ಬರುತ್ತೆ. ಹಾಗಾಗಿ ಒಂದು ಇಷ್ಟು ದೊಡ್ಡ ನಗರದಲ್ಲಿ ನಾಳೆ ಯಾರಾದರೂ ಒಬ್ಬರು, ಅದು ಮೀಡಿಯಾ ಹೆಡ್ಗಳೇ ಆಗಲಿ ಅಥವಾ ಹೋಮ್ ಮಿನಿಸ್ಟರೇ ಆಗಲಿ ಅಥವಾ ಪೊಲೀಸ್ ಚೀಫೇ ಆಗಲಿ, ಎಟ್ ಎನಿ ಕಾಸ್ಟ್ ಇನ್ನು ಮುಂದಕ್ಕೆ ಇದು ನಡೆಯಲ್ಲ, 100% ಮಾಡಿಬಿಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ಬೋದಾ? ಯಾರು ಒಬ್ಬರು? ಸಾಧ್ಯ ಇಲ್ಲ. ಯಾವುದಾದ್ರು ಸಿಟಿ ಪ್ರಪಂಚದಲ್ಲಿ ಹೇಳ್ಬೋದಾ? ನೋಡಿ, ಇಂಥ ಘಟನೆಗಳು ನಮ್ಗೆ ಏನನ್ನು ತೋರಿಸ್ಬೇಕು ಅಂದರೆ ನಮ್ಮಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನು ಏನು ಸರಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಬೇಕು. ಮತ್ತು ಈ ರೀತಿ ಘಟನೆಗಳಾದಾಗ ಆ ಆರೋಪಿಗಳನ್ನು ಎಷ್ಟು ಫಾಸ್ಟಾಗಿ ಹಿಡಿಯೋಕ್ಕಾಗತ್ತೆ ಅಷ್ಟು ಫಾಸ್ಟಾಗಿ ಹಿಡಿದು ಇಡೀ ಸಮಾಜ ನೋಡುವ ರೀತಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದನ್ನೇ ಜನ ಬಯಸೋದು. ಅದಾದರೆ ಎಲ್ಲ ಒಂದು ಹಂತದಲ್ಲಿ ಇರುತ್ತೆ, ಕಂಟ್ರೋಲಿಗೆ ಬಟ್ ಎಲ್ಲವೂ 0 ಅಪರಾಧದ ಸಮಾಜ ಅನ್ನೋದು ಇಲ್ಲವೇ ಇಲ್ಲ ಮನುಷ್ಯನ ಎವಲ್ಯೂಷನ್ನಲ್ಲಿ. ಇಲ್ಲವೇ ಇಲ್ಲ 0 ಅನ್ನೋದು. ಎಸ್.